ಜಿಲ್ಲಾ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಜಗಳೂರು ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ಇಂದು ಗಿರಿಜನ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ಮಾಡಲಾಗಿದ್ದು, ಮೆರವಣಿಗೆಗೆ ಶಾಸಕ ಬಿ ದೇವೇಂದ್ರಪ್ಪನವರು ಚಾಲನೆ ನೀಡಿದ್ರು. ನಂತರ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಯಲು ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ಆಧುನಿಕ ಜೀವನ ಶೈಲಿಯ ಬದಲಾವಣೆಯ ಗಾಳಿಯಿಂದಾಗಿ ಇಂದು ನಮ್ಮ ಗ್ರಾಮೀಣ ಜನಪದದ ಸತ್ವ ಸೊರಗುತ್ತಿದೆ. ಈ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗಿರಿಜನೋತ್ಸವ ಮೂಲಕ ಹಳ್ಳಿನ ಯುವಕರಲ್ಲಿ ಕಲೆಯನ್ನು ನನಗೆ ಕಡು ಬಡತನ ಇದ್ದದ್ದು, ನನ್ನ ಶ್ರೀಮಂತಿಕೆ ಬದುಕಿದ್ದದ್ದು ಯಾವ್ದಂದ್ರೆ ಸಾಹಿತ್ಯದಲ್ಲಿ. ಈ ಒಂದು ಮನೆಗೆ ಹೋದಾಗ ಮಾತ್ರ ನನ್ನ ಬಡತನ ಕಾಣ್ತಿತ್ತು. ಎಲ್ಲ ವೇದಿಕೆ ಮಹಿಳೆಯರಿಗೆಲ್ಲ ಹೇಳ್ತಾ ಇದ್ದೀನಿ. ಆದ್ರೆ ನನ್ನಂತ ಶ್ರೀಮಂತ ಯಾರು ಇಲ್ಲ. ಬಡವ ಯಾರು, ಶ್ರೀಮಂತ ಯಾರು, ಬಡವ ಯಾರು, ಬೇಕು ಅನ್ನನ್ ಬಡವ. ಇರಾದ್ರಲ್ಲಿ ವೆಚ್ಚಕ್ಕೆ ಮನೆ ಇದ್ದು ವೆಚ್ಚಕ್ಕೆ ಒಂದಿದ್ದು ಇಚ್ಛೆ ನರಿವ ಸತಿರಲು ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಯಾಕೆ ಇವತ್ತು ಸಾಮರಸ್ಯದ ಬದುಕು ಕಾಣ್ತಾ ಇಲ್ಲ ಅಂದ್ರೆ ಸಂಸ್ಕಾರ ಅನ್ನೋದು ಮೂಲೆ ಸೇರ್ಬಿಟ್ಟಿದೆ. ಪ್ರತಿಯೊಬ್ಬ ಮಕ್ಕಳಲ್ಲಿ ತಂದೆ ಆದಂತ ಐಕ್ಯೂ ಇರುತ್ತೆ, ಜ್ಞಾನಾರ್ಜನೆ ಇರ್ತದೆ. ಹಾಲಿನಲ್ಲಿ ಏನಿದೆ ತುಪ್ಪ ಇದೆ, ಕಲ್ಲಿನಲ್ಲಿ ಮರದಲ್ಲಿ ಸವಿ ಇದೆ, ಕಲ್ಲಿನಲ್ಲಿ ಒಂದಿದೆ. ಇವನ್ನ ತೋರ್ಸಂತ ಗುರು ಯಾರಿಗೂ ಕೈ ಸಿಗಲ್ಲ. ಅದೇ ರೀತಿ ನಿಮ್ಮಲ್ಲಿ ಅಡಗಿರ್ತಕ್ಕಂಥ ಕೌಶಲ್ಯವನ್ನು ಹೊರಗೆ ತರ್ತಕ್ಕಂಥ ಒಂದು ವಿದ್ವತ್ ಯಾವುದಂದ್ರೆ ಇಂಥ ಉತ್ಸವಗಳು. 20,000 ಒಂದೊಂದು ತಂಡ ಕೊಟ್ಟು ಇಲಾಖೆ ಕರೆಸಿದೆ. ಅವರು ಸ್ವಲ್ಪ ನೋಡೋಣ, ಅವ್ರು ನೋಡ್ಕೊಂಡು ನಾವು ಸ್ವಲ್ಪ ಕಲ್ತ್ಕೊಳ್ಳೋಣ, ಒಳ್ಳೇದಿದ್ರೆ ಸ್ವೀಕರಿಸೋಣ. ಫ್ಲೆಕ್ಸ್ ರೋಸ್ ಮಾಡ್ತಾರ. ನಾವೆಲ್ಲ ಹೂವಿ ಕೈ ಹಾಕ್ಬೇಕು ಹೊರತು ಮುಳ್ಳಿ ಕೈ ಹಾಕ್ಬಾರ್ದು. ನಿಮ್ಮೆಲ್ಲರ ಬದುಕು ಹಸನಾಗ್ಲಿ, ಒಳ್ಳೇದಾಗ್ಲಿ, ನಿಮ್ಮ ಭವಿಷ್ಯ ಉಜ್ಜವಾಗ್ಲಿ. ಪಠ್ಯ ವಿಷಯದ ಜೊತೆ ಪಠ್ಯೇತರ ವಿಷಯವನ್ನ ನೀವು ಓದಿ. ಇನ್ನು ಈ ಉತ್ಸವದಲ್ಲಿ ಡೊಳ್ಳು ಕುಣಿತ, ಬೇಡರ ಪಡೆ, ವೀರಗಾಸೆ, ವಾದ್ಯ ಸಂಗೀತ, ಗರಡಿಗೊಂಬೆ, ಕೋಲು ಕುಣಿತ, ಸುಗಮ ಸಂಗೀತ, ಪೋತುರಾಜು ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ತಮ್ಮ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಜನರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕರಿಬಸಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ್ಯನಾಯಕ್, ಸಾಹಿತಿ ಎನ್ಟಿ ಎರೆಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ, ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ, ಜಿಲ್ಲಾ ಪಂಚಾಯಿತಿಯ ಎಡಬ್ಲ್ಯೂ ಶಿವಮೂರ್ತಿ, ದೈಹಿಕ ನಿರ್ದೇಶಕ ಸುರೇಶ್ ರೆಡ್ಡಿ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಪಲ್ಲಗಟ್ಟೆ ಶೇಖರಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ಲುಕ್ಮಾನುಲ್ಲಾ ಖಾನ್, ಸಣ್ಣ ತಾನಾಜಿ ಗೋಸಾಯಿ, ಅಲ್ಫಾತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಸುಜಾತಮ್ಮ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಚಂದ್ರ, ಮುಖಂಡರಾದ ಕಾನನಕಟ್ಟೆ ಪ್ರಭು, ಕುರಿ ಜಯಣ್ಣ, ಚಂಪಾವತಿ, ಎಸ್ಆರ್ ಇಂದ್ರ, ಗೀತಾ ಮಂಜು ಸೇರಿದಂತೆ ಮತ್ತಿತರರಿದ್ದರು. ಆ ನಿಟ್ಟಿನಲ್ಲಿ ನೀವೆಲ್ಲ ಎಚ್ಚರಿಕೆಯಿಂದ ಇರಬೇಕಾಗ್ತದೆ, ಹುಷಾರಾಗಿರ್ಬೇಕಾಗ್ತದೆ. ಲೈಫ್ ಭಾಳ ಕಡಿಮೆ ಇದೆ ಅವಧಿ ಅನ್ನೋ ಮಾತನ್ನು ಹೇಳಿ ಇದನ್ನು
ಜಾತ್ರೆ ಕಾರ್ಯಕ್ರಮ ಇರ್ತದಲ್ವ, ಅಲ್ಲಿ ಏನೋ ವಿಶೇಷತೆ ಇರ್ತದಂತ ಹೇಳಿ ಎಲ್ಲ ಕೆಲಸಗಳನ್ನ ಬಿಟ್ಟು ನನಗೆ ಖುಷಿ ಅನಿಸುತ್ತೆ ಇಂಥ ಕಾಲಘಟ್ಟದಲ್ಲಿ.
ಮಹಾಪ್ರಭು, ಚಿತ್ರದುರ್ಗ ಸಂಸ್ಥಾನವು ಅಖಂಡ ವಿಜಯವನ್ನು ಹೊಂದುತ್ತಾ ವೈರಿ ನಾಯಕರ ಶಕ್ತಿ ವೈಖರಿಯನ್ನು ಪಾದಾಕ್ರಾಂತ ಮಾಡಿಕೊಳ್ಳುತ್ತಾ ಬರುತ್ತಿರುವುದು ಚಿತ್ರದುರ್ಗದ ದೊರೆಗಳ ಕೀರ್ತಿ ಕಿರಣಗಳ ಕಣ್ಣಿಗೆ ಚಿತ್ರದುರ್ಗದ ಕೋಟೆಯ ಮೇಲೆ ಲಗ್ಗೆ ಹತ್ತಲು ಪ್ರಯತ್ನ ಪಡುತ್ತಿದೆ. ಈ ವಿಷಯದಲ್ಲಿ ಪ್ರಮುಖರ ಅಧ್ಯಯನವನ್ನು ಕೈಯೊಡ್ಡಿ ಹೇಳಿಯಂತೆ ಜೀವಿಸುವ ರಾಜರುಗಳಿಗೆ ನವಾಬನ ಭಯವಿರಬಹುದು. ಆದರೆ ಪರಬಲ ಭೈರವರೆಂದು ಮೆರೆಯುತ್ತಿರುವ ಈ ಮಗಕೈಗಳಿರುವುದಿಲ್ಲ. ದುರ್ಗದ ಮೇಲೆ ಧಾನ್ಯ ಹಾಕದಂತೆ ಮೃಗಪತಿಯ ಬಾಯಿಗಿನ ಹಲ್ಲು ನಡೆಸಿದಂತಾಗುವುದು. ಬುದ್ಧಿ ಬಲವಿರದಿದ್ದರೆ ಕುರುಬರ ಸಮರದಲ್ಲಿ ವಿಜಯ ಸಾಧಿಸುತ್ತದೆ. ಕೆಂಡಿಯಿಂದ ಕೊಡಲ್ಪಟ್ಟ ಕಾಮಗೇತಿ ರಾಜರ ಕೈ ಮನೆಯ ಮುಂದೆ ಬಗಳುವ ನಾಯಿಯ ತಿಂಗಳಲ್ಲಿ ಶೌರ್ಯ ಗರ್ಭಿತರಾದ ಶತ್ರುಗಳ ಶಕ್ತಿಶಾಲಿಗಳನ್ನು ಹೊಡೆದು ಚೂರು ಚೂರು ಮಾಡುವ ದೊಡ್ಡ ಕೋಪಗಳನ್ನು ಏರ್ಪಡಿಸಿರಿ. ಕೂಡಲೇ ಕ್ರಮ ಕೈಗೊಳ್ಳಿರಿ. ನಾಯಕರೆಲ್ಲರಿಗೂ ಪ್ರತಿಯೊಬ್ಬರಿಗೂ 500 ಜನ ಚಿತ್ತಿನ ಸೈನಿಕರನ್ನು ದುರ್ಬೆಟ್ಟಿ ಕರ್ತವ್ಯವನ್ನು ಪಾಲಿಸುವನು. ಮೈಸೂರಿನ ನವಾಬ್ ಹೈದರಾಲಿ ಖಾನರ ನಿಜಗಲ್ಕೋಟೆಯ ಮುತ್ತಿಗೆಯಲ್ಲಿ ತಾವು ವಿಫಲರಾಗಿ ಓಡೆಗಾರರ ಪರಾಕ್ರಮದ ಅಳತೆಯ ಸ್ಪರ್ಧೆಯಲ್ಲಿ ದುರ್ಗದ ದೊರೆಗಳು ಪಡೆದ ತಾಂಬಲವನ್ನು ಹಿಡಿಯಲು ಓಡೆಗಾರರ ತಂಡಕ್ಕೆ ಅಪಮಾನ ತರುವ ನವಾಬರ ನುಡಿಗಳು ಕಿಡಿಗಳಂತೆ ಹಾರಿ ವೀರ ಮತಕರಿಗಳ ಕಿವಿಗಳನ್ನು ಹೊಕ್ಕು ಮುಂದಿನ ಕಲಾ ಪ್ರದರ್ಶನ ಕಂಸಾಳೆ ಶ್ರೀ ಹೇಮಂತ್ ಕುಮಾರ್ ನೋಡಿ ಆನಂದಿಸಿ ಇದೀಗ ಪ್ರಾರಂಭವಾಗಲಿದೆ.